democracy in India is happening right now. दिल्ली में कांग्रेस ने वजीर आजम नरेंद्र मोदी के घर के बाहर धरना देकर नीट इम्तिहान के पेपर लीक, इम्तिहानी बेजाबिदगियों और तुलबा पर पुलिस कार्रवाई के खिलाफ एहतजाज किया। एहतजाज की क़ियादत लोकसभा में अपोजिशन लीडर राहुल गांधी, वायनाड की रुकने पार्लियामेंट प्रियंका गांधी, कांग्रेस सदर मल्लिकार्जुन खड़गे, लोकसभा एमपी केसी वेणुगोपाल, राज्यसभा एमपी पवन खेरा, मंसूर अली खान, अमरिंदर सिंह राजा वरिंग, दीपेंद्र हुडा और कर्नाटका के वजीर आला डीके शिवकुमार के साथ दीगर कांग्रेस रहनुमाओं ने की। कांग्रेस ने इल्जाम लगाया कि चलो संसद मार्च के दौरान तुलबा पर पुलिस ने तशद्दुद किया। पार्टी ने धर्मेंद्र प्रधान के इस्तीफे, होम मिनिस्टर अमित शाह के पार्लियामेंट में बयान, राज्यसभा और लोकसभा में बहस, तुलबा की बात सुनने और पुलिस कार्रवाई की तहकीकात का मुतालिबा किया। एहतजाज के दौरान मिनिस्टर ऑफ स्टेट जितेंद्र सिंह ने राहुल गांधी से मुलाकात की। कांग्रेस रहनुमाओं ने वजीर आजम के घर की तरफ मार्च किया, जहां दिल्ली पुलिस ने बैरिकेड्स लगाकर कई रहनुमाओं को हिरासत में ले लिया। कांग्रेस की जारी करदा वीडियो में राहुल गांधी रहनुमाओं को जिप टाइज देते नजर आए। के सुरेश, चरणजीत सिंह चन्नी और इमरान मसूद ने पुलिस पर सख्त कार्रवाई के इल्जामात लगाए। एहतजाज से पहले राहुल गांधी और प्रियंका गांधी राम मनोहर लोहिया हॉस्पिटल में जख्मी तुलबा से मुलाकात की। राहुल गांधी ने कहा कि 152 पेपर लीक से 7.5 करोड़ तुलबा मुतासिर हुए और कांग्रेस ने मुल्क भर में एहतजाज जारी रखने का ऐलान किया। ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಕೈಗೆ ಎತ್ಕೊಂಡು ಪ್ರಧಾನಮಂತ್ರಿ ಅವರ ಮನೆ ಮುಂದೆ ಎತ್ಕೊಂಡು ಅವ್ರಿಗೆ ಇಡೀ ದೇಶಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಇಲ್ಲಿ ಪೊಲೀಸರ ಅಟ್ಟಹಾಸ ಇವತ್ತು ನಾಡಿನಾದ್ಯಂತ ಬಂದ ಜನತೆಯನ್ನ ನಾವು ರಾಹುಲ್ ಗಾಂಧಿ ಅವ್ರನ್ನ ಮಲ್ಲಿಕಾರ್ಜುನ್ ಸಾಹೇಬ್ ಬೆಂಬಲಿಸಿ ಸ್ಟ್ರೈಕ್ ಮಾಡ್ಲಿಕ್ಕೆ ಹೊರಟಂತ ನಮ್ಮನ್ನೆಲ್ಲ ತಡೆದು ಹಾಕಿದ್ದಾರೆ. ಈ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಇರಲಿ. ಯಾವ ಯುವ ಪೀಳಿಗೆಗೆ ಮೋಸ ಮಾಡ್ತಕ್ಕಂಥ ಕೆಲಸದಲ್ಲಿ ಈ ಸರ್ಕಾರ ರಕ್ಷಣೆ ಮಾಡ್ತಕ್ಕಂಥದ್ದು, ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಪ್ರಹಾರ ನಡೆಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ. ಇವತ್ತು ನಾವು ರಾಹುಲ್ ಗಾಂಧೀಜಿಯನ್ನು ಸಪೋರ್ಟ್ ಮಾಡಿ, ಖರ್ಗೆ ಸಾಹೇಬ್ ಸಪೋರ್ಟ್ ಮಾಡಿ ಇವತ್ತು ಅವ್ರ ಮನೆ ಮುಂದೆ ಧರಣಿ ಹೊರಟ್ರೆ ನಮ್ಮನ್ನೆಲ್ಲೇ ತಡೆದು ಮುಂದ್ಗಡೆ ಬಿಡಲಾರ್ದಂತ ಹೇಯ ಕೃತ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ತಳಿಸಿದಲ್ಲದೆ ನಾವಿವತ್ತು ಶಾಂತಿಯಿಂದ ನಾವು ಕೂತ್ಕೋಬೇಕಂದ್ರೆ ನಮ್ಮ ಹೊರಗಡೆ ಬಿಡಲಾರ್ದಂತ ಈ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಮತ್ತೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಇವರು ತಕ್ಕ ಪಾಠ ಜನತೆಯನ್ನು ಕಲಿಸ್ತಾರೆ. ಈ ರೀತಿ ಮಂಡತನಕ್ಕೆ ನನ್ನ ಧಿಕ್ಕಾರ. ಇವಾಗ ನೋಡ್ತಾ ಇದ್ದೀರಾ, ದೆಹಲಿಯ ಪ್ರಧಾನಮಂತ್ರಿಗಳ ನಿವಾಸದ ಗೇಟ್ ನಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಹಿರಿಯ ಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂತ ಜಯಚಂದ್ರ ಸಾಹೇಬ್ರಿದ್ದಾರೆ, ತಿಮ್ಮಾಪುರ್ ಸಾಹೇಬ್ರಿದ್ದಾರೆ, ನನ್ನ ಅನೇಕ ಸಹೋದರ. ತಾವು ಹಿಂದ್ಗಡೆ ನೋಡ್ಬೋದು, ಛತ್ತೀಸ್ಗಢದ ಒಂದು ಪೂರ್ವ ಮುಖ್ಯಮಂತ್ರಿ, ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಭೂಪೇಶ್ ಬಘೇಲ್ ಸರ್ ಅವ್ರಿಗೂ ಸಹ ಒಳಗಡೆ ಬಿಡದೆ ಆ ರೀತಿ ಒಂದು ಅಂದ್ರೆ ಯಾವುದೇ ನಿಯಮಾವಳಿಗಳ ಪ್ರಕಾರ ನಾವು ಅನುಮತಿ ಕೇಳಿದ್ರು ಕೂಡ ಒಳಗಡೆ ಒಂದು ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ನಮ್ಮ ಪ್ರತಿಪಕ್ಷದ ನಾಯಕರು, ಹಾಗೆ ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ ಮತ್ತು ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪ್ರೊಟೆಸ್ಟ್ ನಲ್ಲಿ ನಾವು ತೊಡಗಿದೀವಿ. ತಾವು UPA ಸರ್ಕಾರದಲ್ಲೂ ನೋಡಿದಿರಿ, ಪ್ರಧಾನಮಂತ್ರಿಗಳ ಮನೆ ತನಕ ಹೋಗಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕಾಗಿರುತ್ತೆ. ಮಕ್ಕಳ ಜೊತೆ ಹೇಗೆ ನಡೆದಿರಬಹುದು, ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ವೈದ್ಯಕೀಯ ಒಂದು ಶಿಕ್ಷಣದಲ್ಲಿ ಅರ್ಹತೆ ಪಡೆಯಲಿಕ್ಕೆ ಹಗಲು ರಾತ್ರಿ ಇವತ್ತು ತಾಯಂದಿರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಹಗಲು ರಾತ್ರಿ ಮಕ್ಕಳು ಕಣ್ಣಿಗೆಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಅಂಥದ್ರಲ್ಲಿ ಒಂದು ಹಗರಣವನ್ನ ಮಾಡಿದ್ದಾರೆ, ಪಕ್ಷಪಾತವನ್ನ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧ ದೇಶದ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಎಲ್ಲ ಸತ್ತಾತ್ಮಕ ಶಕ್ತಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯ ಪೊಲೀಸ್ ದೌರ್ಜನ್ಯವನ್ನ ಖಂಡಿಸಿ ಎಷ್ಟೊಂದು ಮಕ್ಕಳ ಕೈಕಾಲು ಮುರಿದಿದ್ದಾರೆ, ಎಷ್ಟೊಂದು ಲೀಡರ್ಗಳ ಮೇಲೆ ಲಾಠಿಯಿಂದ ಹೊಡೆದಿದ್ದಾರೆ. ನಾವು ಅವ್ರನ್ನ ವಿನಂತಿ ಮಾಡ್ತಾ ಇದೀವಿ, ಒಳಗಡೆ ಹೋಗಿ ಪೀಸ್ಫುಲ್ ಶಾಂತಿಯುತ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಅವರು ಕೊಡ್ತಾ ಇಲ್ಲ. ಅಂದ್ರೆ ಈ ನಮ್ಮ ಇಷ್ಟೊತ್ತು ಏನು ಘೋಷಣೆ ಕೇಳಿದ್ವಿ, ತಾನಾಶಾಹಿ ನಹಿ ಚಲೇಗಿ, ರಾಹುಲ್ ಜಿ ಆಪ್ ಆಗೆ ಬಡೋ, ಹಮ್ ತುಮಾರಾ ಸಾಥ್ ಹೈ, ತಾವು ಮುಂದುವರಿಸಿ ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆಯ
ಒಂದು ಪ್ರಬಲ ಶಕ್ತಿಯಾಗಿ ರಾಹುಲ್ ಜಿ ಅವರು ಒಂದು ಮಕ್ಕಳ ಒಂದು ಶಕ್ತಿಯ ಒಂದು ಪ್ರತಿಭಟನೆಗೆ ಶಕ್ತಿ ತುಂಬಿದ್ದಾರೆ. ಎಷ್ಟು ದೌರ್ಜನ್ಯ ಮಾಡಿದ್ರು, ಎಷ್ಟು ಯಾವುದೇ ರೀತಿಯ ಕಾನೂನನ್ನ ಕೈಗೆತ್ತಿಕೊಂಡ್ರು ಕೂಡ ಎದುರದೆ ರಾಹುಲ್ ಜಿ ಅವರು ಮುಂದೆ ನಡೆಸ್ತಾ ಇದ್ದಾರೆ. ನಮ್ಮ ಸೀತಾರಾಮ್ ಜಿ ಅವರು, ಎಲ್ಲ ಮಾಜಿ ಸಚಿವರು, ಇಷ್ಟೊಂದು ಜನ ಇಲ್ಲಿ ನಾವು ಕರ್ನಾಟಕದಿಂದಲೂ ಕೂಡ ಬಂದಿದ್ದೀವಿ. ನಾವು ಮಕ್ಕಳಿಗೋಸ್ಕರ ನಮ್ಮ ಒಂದು ಬೆಂಬಲವನ್ನ ನಾವು ಕೊಡ್ತಾ ಇದ್ದೀವಿ ಮತ್ತು ಈ ಮೋದಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸ್ತೀವಿ. ನೀಟ್ ಮಕ್ಕಳ ಒಂದು ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯವನ್ನ ಕೋರ್ತೀವಿ ಮತ್ತು ದೇಶದಾದ್ಯಂತ ಈ ಹೋರಾಟವನ್ನ ಎಲ್ಲ ಕಡೆ ತಗೊಂಡು ನಾವು ಮುನ್ನಡೆತೀವಿ ಅಂತ ಹೇಳಿ ಇವತ್ತು ದೆಹಲಿಯ ಪ್ರಧಾನಿಗಳ ನಿವಾಸದ ಮುಂದೆ ನಾವಿದನ್ನ ಪ್ರತಿಜ್ಞೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಅನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಜಾಪ್ರಭುತ್ವವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಮೂಲೆ ಮೂಲೆಗಳಿಂದ ಅವರಿಗೆ ಶಕ್ತಿ ತುಂಬ ಕೆಲಸವನ್ನ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಧ್ವನಿ ಸೇರಿಸ್ತಾ ಇದ್ದೀವಿ. ರಾಷ್ಟ್ರೀಯ ನಾಯಕರುಗಳಾದಂತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿರವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆರವರ ಒಂದು ನೇತೃತ್ವದಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ಮನೆ ಒಂದು ಗೇಟ್ನಲ್ಲಿ ಇವತ್ತು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ನಡೀತಾ ಇದೆ. ಆದರೆ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಹೋಗ್ತಾ ಇದ್ರು ಕೂಡ ನಮ್ಮನ್ನೆಲ್ಲರೂ ಕೂಡ ಅಡ್ಡ ಹಾಕಿ ಇಲ್ಲಿ ಪೊಲೀಸ್ನವರು ತುಂಬಾ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಇದು ನ್ಯಾಯಯುತವಾದಂತಹ ಒಂದು ಬೇಡಿಕೆಯಲ್ಲಿ ನಡೀತಕ್ಕಂಥ ಒಂದು ಪ್ರತಿಭಟನೆ, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆಯಾಗಿದೆ. ಅದರ ವಿರುದ್ಧವಾಗಿ ನಡೀತಕ್ಕಂಥ ಒಂದು ನ್ಯಾಯಯುತವಾದಂತಹ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಗಿಗಳಾಗಿದ್ದಾರೆ. ಆದರೆ ಇವತ್ತು ಧರ್ಮೇಂದ್ರ ಪ್ರಧಾನರವರ ಒಂದು ರಾಜೀನಾಮೆಯನ್ನು ಕೇಳುವಂತಹ ಒಂದು ಹಕ್ಕು ಎಲ್ಲರಿಗೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಇಲಾಖೆಯಲ್ಲಿ ಇವತ್ತು ಸೋರಿಕೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ಪ್ರಧಾನಮಂತ್ರಿಗಳು ಕೂಡಲೇ ಅವರ ಒಂದು ರಾಜೀನಾಮೆಯನ್ನು ತಗೊಂಡು ಅಂಗೀಕರಿಸಿಕೋಬೇಕು. ಯಾಕೆಂದ್ರೆ ಇದು ನ್ಯಾಯಯುತವಾದಂತಹ ಬೇಡಿಕೆ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಇದು ಉಗ್ರವಾದಂತಹ ರೀತಿಯಲ್ಲಿ ಬೇರೆ ರೀತಿಯಾದಂತಹ ಒಂದು ಪ್ರತಿಭಟನೆಗಳಾಗಿ ಇಡೀ ದೇಶಾದ್ಯಂತ ವ್ಯಾಪಿಸುವಂತ ಒಂದು ವ್ಯವಸ್ಥೆ ಆಗ್ತದೆ. ಆದ್ರಿಂದ ಪ್ರಧಾನಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಪಡಿಸ್ತೇವೆ. ರಾಷ್ಟ್ರದಲ್ಲಿ ಏನು ಅತ್ಯಂತ ಘೋರವಾದ ಅಪರಾಧ, ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಯಲ್ಲಿ ಇವತ್ತೇನು ಪೇಪರ್ ಅನ್ನ ಲೀಕ್ ಮಾಡಿ ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರುವಂತ ಈ ಕೇಂದ್ರ ಸರ್ಕಾರ, ಇವತ್ತು ಈ ಕೇಂದ್ರ ಸರ್ಕಾರ ನಾಚಿಕೆ ಮಾನ ಮರ್ಯಾದೆ ಇಲ್ಲಾರದಂತ ಸರ್ಕಾರ. ಕೇವಲ ಒಬ್ಬ ಶಿಕ್ಷಣ ಸಚಿವನಿಂದ ಆದಂತ ಈ ಘಟನೆಗೆ ಮನೆಯನ್ನ ಹೊತ್ತು ಅವರನ್ನ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಆ ಹೊಣೆಗಾರಿಕೆ ಹೊರಲಾರದಕ್ಕೆ ಇವತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಇವತ್ತು ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಪೊಲೀಸರ ಮುಖಾಂತರ ಹಲ್ಲೆಯನ್ನ ಮಾಡಿ ಎಷ್ಟೋ ಮಂದಿ ಪಾಪ ಇವತ್ತು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಅವರ ನೋವಿಗೆ ಸ್ಪಂದಿಸದೇ ಇರುವಂತ ಒಂದು ಬಂಡ ಕೆಟ್ಟ ಸರ್ಕಾರ ಇವತ್ತು ದೇಶದಲ್ಲಿ ಯಾವುದಿದೆ ಅಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ಪ್ರಧಾನಮಂತ್ರಿಯ ಮನೆ ಮುಂದೆ ಇವತ್ತು ನಾವೆಲ್ಲ ಪ್ರತಿಭಟನೆಯನ್ನ ಕೂತಿದ್ದೇವೆ. ಇವತ್ತು ನಮ್ಮ ಸಂಸದರ ಒಳಗೊಂಡಂತೆ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಒಳಗೊಂಡಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಅನೇಕ ಜನ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅನೇಕ ಪಕ್ಷದ ಬೇರೆ ಬೇರೆ ಏನು ಎನ್ಡಿಎ ಒಕ್ಕೂಟದ ಮುಖ್ಯ ಪಕ್ಷಗಳು ಕೂಡ ಇವತ್ತು ಇಲ್ಲಿ ಆಗಮಿಸಿ ಪ್ರಧಾನಮಂತ್ರಿಯ ಅವರ ಮನೆ ಮುಂದೆ ಇವತ್ತು ಸತ್ಯಾಗ್ರಹವನ್ನು ಕೂತಿದ್ವಿ. ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ಕೊಡೋವರೆಗೂ ನಾವು ಬಿಡಲ್ಲ, ರಾಜೀನಾಮೆ ಕೊಡೋವರೆಗೂ ನಾವು ಇಲ್ಲೇ ಕೂಡ್ತೀವಿ ಅನ್ನೋ ಒಂದು ಮಾತನ್ನು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛಪಡ್ತೇವೆ. ಪೊಲೀಸರು ತಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅಂತ ಉಂಟು. ಪೊಲೀಸರು ಈಗಾಗಲೇ ನಮ್ಮನ್ನ ಅರೆಸ್ಟ್ ಮಾಡಿಕೊಂಡು ಸ್ವಲ್ಪ ದೂರದಲ್ಲಿ ಹೋಗಿ ನಮ್ಮನ್ನ ಬಿಟ್ರು. ಈಗಾಗಲೇ ನಮ್ಮನ್ನ ಎರಡೆರಡು ಬಾರಿ ಅರೆಸ್ಟ್ ಮಾಡೋದು ಅಂದ್ರೆ ಪೊಲೀಸರ ದಬ್ಬಾಳಿಕೆ ಎದ್ದಿದೆ. ಇವತ್ತು ಗುಂಡಾಗಿರಿಯನ್ನ ಪೊಲೀಸ್ ಇಲಾಖೆಯಿಂದ ಇಟ್ಕೊಂಡು ಇವತ್ತು ಡೆಲ್ಲಿಯಲ್ಲಿ ಗುಂಡಾಗಿರಿ ಮಾಡ್ತಿರುವಂತ ಇವತ್ತು ನರೇಂದ್ರ ಮೋದಿ ಸರ್ಕಾರ. ಇವತ್ತು ನಾವು ಇದಕ್ಕೆ ಧಿಕ್ಕರಿಸ್ತೇವೆ. ಇವತ್ತು ನ್ಯಾಯ ಸಿಗೋರಿಗೂ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ. दोनों हाउसेस में दोनों ये लॉबीज खड़े हुए के बात करे, हर बात पूछ रहे थे कि वो बात करने दिया जाए. वो बात रखना चाहते हैं, छात्रों के बारे में बात रखना चाहते हैं, न्यूज पेपर लीक के बारे में बात करना चाहते हैं. कल जो छात्रों के साथ जो व्यवहार किया गया उसके बारे में बात करना चाह रहे थे, लेकिन उनको बात करने नहीं दिया गया. जैसे ही खड़े होते हैं उनका माइक ऑफ कर देते हैं, अडजर्न कर देते हैं. जिस तरह से कल टीयर गैस चलाया गया, लाठीचार्ज किया गया, और जिस तरह से उनके ऊपर आंसू गैस चलाया गया और वाटर कैनन चलाया गया, और जिस तरह से बच्चे जख्मी हुए हैं, घायल हुए हैं, हॉस्पिटल्स में भर्ती हैं, उनको जिस तरह से पीटा गया है, जो लड़कियां हैं, जो स्टूडेंट्स हैं, जो लड़कियां हैं, उनके कपड़े फाड़े गए, जिस तरह से वो हालात में उनको लेके कल गए,
ये सवाल हम संसद में नहीं पूछेंगे तो कहाँ पूछेंगे? एजुकेशन मिनिस्टर धर्मेंद्र प्रधान जी को रिजाइन करना पड़ेगा। होम मिनिस्टर जिनकी निगरानी में दिल्ली पुलिस आती है, जिसका व्यवहार के ऊपर बात एक स्टेटमेंट होम मिनिस्टर को पार्लियामेंट में करना पड़ेगा, उसके ऊपर चर्चा होना होगा। ये हमारे डिमांड है। जब तक ये नहीं होगा हम सारे अपोजिशन पार्टीज के एमपी इसी तरह से एजिटेट करते रहेंगे। ನರೇಂದ್ರ ಮೋದಿ ಅವರು 2014ರಲ್ಲಿ ಸರ್ಕಾರ ರಚನೆ ಮಾಡಿದಾಗ ಹಿಂದೆ ಕಾಂಗ್ರೆಸ್ ಏನು ಮಾಡಿಲ್ಲ ದೇಶಕ್ಕೋಸ್ಕರ, ನಾವು ನವಭಾರತವನ್ನು ಕಟ್ತೀವಿ ಅಂತ ಹೇಳಿದ್ರು. ಇವತ್ತು ಈ ಪರಿಸ್ಥಿತಿ ನೋಡಿದ್ನಪ್ಪ ಅಂದ್ರೆ ಅನ್ಡಿಕ್ಲೇರ್ ಎಮರ್ಜೆನ್ಸಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರೇನು ಭರವಸೆಗಳನ್ನ ಇವತ್ತು ದೇಶದ ಮುಂದೆ ಇಟ್ಟು ಇಡೀ ಒಂದು ಪ್ರಪಂಚದಲ್ಲಿನೇ ಇವತ್ತು ತಲೆಬಗ್ಸಂತ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದು. ಇವತ್ತು ವಿದ್ಯಾರ್ಥಿಗಳು ಬಂದು ಜಂತರ್ ಮಂತರಲ್ಲಿ ಕುಂತಿರ್ತಕ್ಕಂಥದ್ದು, ಜೊತೆಗೆ ಕಾರ್ಮಿಕರು ಕೂಡ ಇವತ್ತು ಎಷ್ಟೋ ಜನ ಸುಮಾರು 14-15 ಕೋಟಿ ಜನ ಇವತ್ತು ನಿರ್ಗತಿಕರಾಗಿ ನೌಕರಿ ಕಳ್ಕೊಂಡು ಇವತ್ತು ಮಾಡತಕ್ಕಂಥದ್ದು. ಜೊತೆಗೆ ಇವತ್ತು ರೈತಾಪಿ ವರ್ಗ ಕೂಡ ಕಷ್ಟದಲ್ಲಿ ಅನುಭವಿಸ್ತಕ್ಕಂಥದ್ದು. ಈ ರೀತಿಯಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ. ಇವತ್ತಿನ ದಿನ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿ ದೇಶದ ಒಂದು ಆರ್ಥಿಕತೆ ಬಗ್ಗೆ ಅದ್ರ ಬಗ್ಗೆ ಇವತ್ತು ಮಾಡಿಲ್ಲ. ಇವತ್ತು ಕಂಪ್ಲೀಟ್ ಆಗಿ ಇವರ ಒಂದು ಫೇಲ್ಯೂರಿಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಲೋಕಸಭೆಯ ನಮ್ಮ ಇವತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತೆಲ್ಲ ಸಂಸದರೆಲ್ಲ ಸೇರಿಬಿಟ್ಟು ನರೇಂದ್ರ ಮೋದಿಗೆ ಬಾಗಿಲಿಗೆ ನಾವು ಇವತ್ತು ಹೋರಾಟವನ್ನು ಇವತ್ತು ಬಂದಿದ್ವಿ. ದೇಶದ ಜನತೆಗೆ ಉತ್ತರ ಹೇಳಬೇಕು ಅಂತಂತೇಳಿ ಇವತ್ತೇನು ನಾವು ಬಂದಿದ್ವಿ. ಇವತ್ತು ನರೇಂದ್ರ ಮೋದಿ ಉತ್ತರ ಕೇಳಕ್ ಬಂದಿದ್ವಿ. ಇವತ್ತು ಪ್ರತಿಭಟನೆ ಮಾಡಕ ಮೂಲಕ ನಾವು ಇದನ್ನ ಖಂಡಿಸ್ತಾ ಇದೀವಿ. ಅವರ ಆಡಳಿತ ವಿರೋಧಿಯನ್ನು ಖಂಡಿಸ್ತಾ ಇದ್ದೀವಿ. ದೇಶದಲ್ಲಿ PUC ನಂತರ ಹೀಗಿರ್ಬೋದು ಅಥವಾ ಮೆಡಿಕಲ್ ಕಾಲೇಜುಗಳಿಗೆ ಹೋಗಬೇಕಾದಾಗ CET ಎಕ್ಸಾಮಿನೇಷನ್, ನೀಟ್ ಎಕ್ಸಾಮಿನೇಷನ್ ನಡೀತದೆ. ನೀಟ್ ಎಕ್ಸಾಮಿನೇಷನ್ ಅನ್ನ ನಡಿಬೇಕಾದಾಗ ಅದರ ಪಾರದರ್ಶಕತೆಯನ್ನ ಕಾಪಾಡದಲ್ಲೇ ಕ್ವಶನ್ ಪೇಪರ್ ಲೀಕ್ ಆಗಿ ಅದು ಎಕ್ಸಾಮಿನೇಷನ್ ಅನ್ನ ಮುಂದಕ್ಕೆ ಹಾಕುವಂತ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ದೇಶಾದ್ಯಂತ ಅನೇಕ ಜನ ಮಕ್ಕಳು, ಬಡವರಾಗಿರ್ತಕ್ಕಂಥವ್ರ ಮಕ್ಕಳರು ಕೂಡ ಇವತ್ತು ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥದ್ದನ್ನು ಇಡೀ ದೇಶ ನೋಡಿದೆ. ಹಾಗಾಗಿ ಇವತ್ತು ಬೇಜವಾಬ್ದಾರಿತನೆಯನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅದನ್ನ ಖಂಡಿಸ್ತಾ ಇದೆ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಪಾರ್ಲಿಮೆಂಟಿನ ಹೊರಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿರವರು, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಮತ್ತೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಇವತ್ತು ಪ್ರಧಾನಮಂತ್ರಿಗಳ ಮನೆ ಮುಂದೆ ಕೂತು ಧರಣಿಯನ್ನ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನರವರ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಇಡೀ ದೇಶದಲ್ಲಿ ಒತ್ತಾಯ ಮಾಡ್ತಾ ಇದೆ. ಆದಾಗ್ಯೂ ಕೂಡ ರಾಜೀನಾಮೆ ಕೊಡದಲ್ಲೇ ಮೊಂಡುತನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ಪ್ರತಿಭಟಿಸಿ ಇವತ್ತು ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಧರಣಿಯಲ್ಲಿ ಭಾಗವಹಿಸೋದಕ್ಕೆ ನಾವು ಬಂದಿದ್ವಿ. ನಮ್ಮನ್ನು ಕೂಡ ಹತ್ರಕ್ಕೆ ಹೋಗ್ಬಿಡ್ತಾ ಇಲ್ಲ. ಆ ರೀತಿಯಾಗಿ ಪೊಲೀಸರ ತಡೆಗಟ್ಟಿ ಇವತ್ತು ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ ಅವರಿಗೆ. ಹಾಗಾಗಿ ಅದನ್ನು ಖಂಡಿಸಿ ಧರ್ಮೇಂದ್ರ ಪ್ರಧಾನರವರು ಇವತ್ತು ರಾಜೀನಾಮೆ ಕೊಡಬೇಕು. ನರೇಂದ್ರ ಮೋದಿರವರು ಇವತ್ತು ಜನತೆಯ ಆದೇಶಕ್ಕೆ ತಲೆಬಗ್ಗಿ ಇವತ್ತು ರಾಜೀನಾಮೆ ಕೊಡಿಸುವಂತ ಕೆಲಸವನ್ನು ಮಾಡಬೇಕು. ಇಲ್ಲದೇ ಇದ್ರೆ ಜನ ಇವತ್ತು ನಿಮ್ಮನ್ನ ಅಧಿಕಾರದಿಂದ ಕಿತ್ತೋಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ.